ಅಮಾನತು ಮಾಡೋದ್ರಲ್ಲಿ ತೋರಿಸ್ಬೇಡ್ರಿ, ಏನಿದ್ರು ನೀವು ಏನೋ ಈ ರೀತಿಯ ಘಟನೆಗಳು ನಡೆಯಲಾರದ ರೀತಿಯಲ್ಲಿ ಕ್ರಮ ಕೈಗೊಳ್ಳೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಹೋಮ್ ಮಿನಿಸ್ಟ್ರು ಉತ್ತರ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇಂಥ ಘಟನೆ ನಡೆದಾಗ ಅದು ರಿಪೀಟ್ ಆಗಬಾರ್ದು ಅನ್ನೋಂಥದ್ದು ಎಲ್ಲರಿಗೂ ಸದಾವಕಾಶ, ಸದಾ ಆಶಯ. ಅದ್ರ ಪ್ರಕಾರ ಸರ್ಕಾರ ನಡೀತಾ ಇದೆ. ಏನ್ ಕೇಳ್ತಾ ಇಲ್ಲ, ಅದನ್ನ ಮೊನ್ನೆ ಪ್ರಸಾದ್ ಅಬ್ಬಾಯಿ ಅವರು ಭಾಷಣದಾಗ ಹೇಳಿದ್ದನ್ನ ನಾ ರಿಮೈಂಡ್ ಮಾಡಿದೆ. ನನ್ನ ನೆನಪು ಮಾಡಿಕೊಟ್ರು ಪ್ರಸಾದ್ ಅಬ್ಬಾಯಿ ಹಿಂಗೆ ಮಾಡಿದ್ರು ಅಂತೇಳಿ. ಹೌದ್ರಿಪ್ಪ, ಅದಕ್ಕೆ ನಾ ಯಾವಾಗಲೂ ಅದನ್ನ ಅವತ್ತು ಹೇಳಿದ್ದೆ, ಇವತ್ತು ಅದನ್ನ ಹೇಳ್ತೀನಿ ಅಂತ ಹೇಳಿದೆ ನಾನು. ಯಾಕಂದ್ರೆ ಈ ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ ರಿಸಲ್ಟ್ ಏನಾಯ್ತಲ್ಲ, ಅದ್ರ ಪರಿಣಾಮ ಈ ಟಾರ್ಗೆಟ್ ಜಗದೀಶ್ ಶೆಟ್ಟರ್ ಏನು ಮತ್ತು ಪರಿಣಾಮ ಏನಾಯ್ತಲ್ಲ, ಏನಾಗಿತ್ತು ಅವ್ರು ಹೇಳ್ಬೇಕು. ಅದನ್ನ ನನ್ನ ಬಗ್ಗೆ ನಾನೇ ಹೇಳ್ಕೊಳಕ್ ಹೋಗುದಿಲ್ಲ ಎಂದು. ಓದಲ್ಲಿ ಬಂದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಲೀಡರ್ ನಿಮ್ಮ ಹೆಸರು ತಗೊಂಡು ಟೀಕೆ ಮಾಡೋದು ಇಂಥದ್ದೆಲ್ಲ ಅಲ್ಲ. ಅದಕ್ಕೆ ಯಾವಾಗಲೇ ಆ ಒಬ್ಬ ವ್ಯಕ್ತಿದು ಶಕ್ತಿ ಅಂತ ಏನೊಂದು ಗುರ್ತಾದಾಗ ಡೆಫಿನೆಟ್ಲಿ ಅವರೇ ಕೇಂದ್ರೀಕೃತ ಆಗಿಬಿಡ್ತಾರೆ ಅದಲ್ಲ ಎಲ್ಲರ ಬಾಯಿ. ಎಲ್ಲೊಂದ್ ಕಡೆ ಇತ್ತೀಚೆಗೆ ಬಿಜೆಪಿ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಜಗದೀಶ್ ಶೆಟ್ಟರ್ ಮೇಲೆ ಅಂತ, ಏನು ಒಳ್ಳೆ ಕರೆ ತರುವಂತ ಪ್ರಯತ್ನ ಅಲ್ಲ. ಅದನ್ನ ನಾವು ಹೇಳಿದಲ್ಲ, ಇದು ಈ ರೀತಿಯಾದಂಥದ್ದು ಒಂದು ರೀತಿ ಸುದ್ದಿ ಸ್ಪ್ರೆಡ್ ಮಾಡೋದು, ಜಗದೀಶ್ ಶೆಟ್ಟರ್ ವಾಪಸ್ ಬರ್ತಾರ, ಇದೆಲ್ಲ ನಡೆದೈತೆ ಹಲವಾರು ತಿಂಗಳಿಂದ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಏನಾಗಿದೆ, ಅಲ್ಲಿ ಬಹಳಷ್ಟು ಬಿಜೆಪಿಗಳು ಇದ್ದಂಥ ನಾಯಕರಿರ್ಬೋದು, ಬಿಜೆಪಿಲಿ ಇದ್ದಂಥ ಎಕ್ಸ್ ಮಿನಿಸ್ಟರ್ ಇರ್ಬೋದು, ಎಕ್ಸ್ MLAಗಳು ಇರ್ಬೋದು, ಅಥವಾ ಸಿಟ್ಟಿಂಗ್ ಬಿಜೆಪಿ MLA ಅವ್ರಿಗೆ ಅನಿಸ್ತಾ ಇದೆ ಜಗದೀಶ್ ಶೆಟ್ಟರು ಮೈನಸ್ ಆಗಿದ್ರೆ ಏನಾಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅದರ ಪರಿಣಾಮ ಇವೆಲ್ಲ ನಡೀತಾ ಇದ್ದಾವೆ. ಮತ್ತು ಈ ರೀತಿ ಒಂದು ಜನರಲ್ಲಿ ಸುದ್ದಿ ಸ್ಪ್ರೆಡ್ ಮಾಡೋ ಮುಖಾಂತರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಆಗಿದೆ. ಮತ್ತೆ ನಿಮ್ಮೆಲ್ಲ ಒಂದು ಬೇಡಿಕೆಗಳಿಗೆ ಈಡೇರಿಸಿ ಅಥವಾ ಬಿಜೆಪಿ ನಾಯಕರು ಹೈಕಮಾಂಡ್ ನಿಮ್ಮ ಹತ್ರ ಬಂದು ಚರ್ಚೆ ಮಾಡಿದ್ರೆ ಮತ್ತೆ ಅದಕ್ಕೆ ನೀವು ಹೈಕಮಾಂಡ್ ಅನ್ನೋ ಅಂತ ಕೇಳ್ತೀನಿ ನಾನು. ಅಲ್ಲ, ನಿಮ್ಗೆ ಯಾರು ಹೇಳಿದ್ರು ಅವ್ರು ಬಂದು ಚರ್ಚೆ ಮಾಡ್ತೇವೆ ಅಂತ ಹೇಳಿ? ಅವ್ರು ಹೈಕಮಾಂಡ್ ಅನು ಅಲ್ಲಲ್ಲ, ಅವ್ರು ಹೈಕಮಾಂಡ್ ಅನು ಅವ್ರು ಹೈಕಮಾಂಡ್ ಹೇಳ್ರಿ. ಹಂಗಾದ್ರೆ ಅಲ್ಲಲ್ರಿ, ನಾ ಕೇಳ್ತಾ ಇರೋದು ನಿಮ್ಗೇನಾದ್ರೂ ತಿಳಿಸ್ಯಾರನು ನಾವು ಕರಿತೀವಿ ಅಂತ ಹೇಳಿ? ರೇ ಅನ್ನುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ಯಾವಾಗಲೂ. ಹಂಗೆ ಮಾಡಿದ್ರೆ ಹೆಂಗ್ರಿ, ಹಿಂಗೆ ಮಾಡಿದ್ರೆ ಹೆಂಗ್ರಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಇದ್ದಾಗ ಅದು ಲಿಂಗಾಯತರ ಅಸಮಾಧಾನ ಜಾಸ್ತಿ ಆಗ್ತದೆ ಸರ್, ತಮ್ಮ ಇಲ್ಲ. ನಾನು ಇದ್ರ ಬಗ್ಗೆ ಏನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅದು ಮುಖ್ಯಮಂತ್ರಿಗಳು ಎಲ್ಲನೂ ಕರೆದು ಒಂದು ಕುಂತು ಮಾತಾಡುವಂಥದ್ದು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಇನ್ನೂ ಆ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ. ಈಗ ಯಾವುದೋ ಒಂದು ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಯಾವುದೋ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆಗಿರ್ತದೆ. ಆ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಕೊಟ್ಟಂಥವ್ರು, ಅದು ನ್ಯಾಯಮೂರ್ತಿಗಳಿರ್ಬೋದು, ಮತ್ತೊಬ್ಬರು ಮೊದಲು ಮುಖ್ಯಮಂತ್ರಿಗಳು ಕೊಡ್ತಾರೆ. ಮುಖ್ಯಮಂತ್ರಿಗಳು ಕೊಟ್ಟ ತಕ್ಷಣ ಅದು ಎಕ್ಸೆಪ್ಟ್ ಅಲ್ಲ, ಮುಂದೆ ಅದನ್ನು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡು ಹೋಗ್ತಾರೆ. ಕ್ಯಾಬಿನೆಟ್ಗೆ ಹೋದ ಮೇಲೆ ಅದನ್ನ ಎಕ್ಸೆಪ್ಟ್ ಮಾಡಿದರೆ ವಿತ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಮೇಲೆ ಕ್ಯಾಬಿನೆಟ್ಗೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇದಕ್ಕೆ ಅಸೆಂಬ್ಲಿಗೆ. ಹೀಗಾಗಿ ಇನ್ನೂ ಆ ಪ್ರೊಸೆಸ್ ಆಗಿಲ್ಲ. ಆದರೆ ಒಂದೇನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಅದು ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದು ಮಾಡಬೇಕನ್ನುವಂಥದ್ದು ಉದ್ದೇಶದಿಂದ ಮಾಡಿದರು. ಆದರೆ ಕೆಲವೊಂದು ಹಿಂದೆ ಹಲವಾರು ವಿಚಾರಗಳು ಪತ್ರಿಕೆಯಲ್ಲಿ ಲೀಕ್ ಆಗಿದ್ದರಿಂದ ಅಂಕಿ ಸಂಖ್ಯೆ ಅದೊಂದು ಕನ್ಫ್ಯೂಷನ್ ಉಳಿದದು. ಅದಕ್ಕಾಗಿ ಅದರಲ್ಲಿ ಏನಿದೆ ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಪ್ರಮುಖರನ್ನು ಕರೆದು ಇದ್ರ ಬಗ್ಗೆ ಬೇರೆ ಬೇರೆ ಧರ್ಮ ಸಮಾಜ ಮತ್ತೊಂದು ಇದಾವಲ್ಲ ಪ್ರಮುಖರು ಕರೆದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ತೊಳೆದು ಹಾಕುವಂಥ ಕೆಲಸ ಮಾಡಿದರೆ ಬಹುಶಃ ಇದೊಂದು ಈಸಿ ಪ್ರೊಸೆಸ್ ಅಂತ ನಾನು ತಿಳ್ಕೊಂಡಿದ್ದೆ. ದಾವಣಗೆರೆ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಅದು ಒಂದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೆ ಮಹಾಸಮ್ಮೇಳನ ಮಾಡುವಂಥದ್ದು ಸಹಜ. ಈ 24ನೇ ಮಹಾಸಮ್ಮೇಳನ ಅವರು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. ನನಗೆ 24ನೇ ತಾರೀಕಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ 24ಕ್ಕೆ, 23rd 24th. ಹೀಗಾಗಿ ಅಲ್ಲಿ ಕೇವಲ ಈ ಜಾತಿ ಜನಗಣತಿ ಈ ಸಮೀಕ್ಷೆ ಬಗ್ಗೆನೇ
ಅದಕ್ಕೆ ಸಮಾವೇಶ ಕರೆದಿಲ್ಲ ಅವರು. ಪ್ರತಿ 3-4 ವರ್ಷಕ್ಕೊಮ್ಮೆ ನಡೆಯುವಂಥ ಏನು ಪ್ರೊಸೆಸ್ ಇದೆ ಆ ಹಿನ್ನೆಲೆಯಲ್ಲಿ ಸಮಾವೇಶ ನಡೀತಾ ಇದೆ. ಅದರಲ್ಲಿ ಇದು ಒಂದು ವಿಚಾರ ಡಿಸ್ಕಷನ್ ಆಗ್ಬೋದು. ಇನ್ನೊಂದು ವಿಚಾರನೂ ಐತಿ. ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಏನೊಂದು ಲಿಸ್ಟ್ ಇದೆ, ಹಿಂದುಳಿದ ವರ್ಗ ಅಂತ ಏನಿದೆ, ಇದು ಕಮಿಷನ್ ಇದೆ, ಅಲ್ಲಿ ಎಷ್ಟೋ ಜಾತಿಗಳನ್ನು ಹಿಂದುಳಿದ ವರ್ಗ ಅಂತ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಎಲ್ಲ ಒಳಪಂಗಳನ್ನು ಹಿಡ್ಕೊಂಡು ಅದನ್ನೂ ಸೇರಿಸಬೇಕು ಅನ್ನುವಂಥದ್ದು ಒಂದು ಅಜೆಂಡಾ ಇದೆ. ಈ ದಾವಣಗೆರೆ ಸಮಾವೇಶದಲ್ಲಿ ಅದು ಒಂದು ಅಜೆಂಡಾ ಇದೆ. ಶ್ರೀಶೈಲ ಜಗದ್ಗುರು ಮತ್ತು ಇನ್ನಿತರ ಗುರು ವಿರಕ್ತರು ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಬಹುಶಃ ಅದ್ರ ಬಗ್ಗೆನೂ ಚರ್ಚೆ ಆಗ್ಬೋದು. ಈ ರೀತಿ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇದಾಗ್ಬೋದು. ಯಾವುದೇ ಒಂದು ವಿಷಯ ಇಟ್ಕೊಂಡು ಸಮಾವೇಶ ನಡೀತಾ ಇದೆ. ಸರ್, ಈಗ ಬರೋ ಲೋಕಸಭೆಗೆ ಲಾಸ್ಟ್ ಟೈಮ್ MLA ಟಿಕೆಟ್ ರಜತ್ ಉಳ್ಳಾಗಡ್ಡಿ ಅವರು ನಿಮ್ಮನ್ನು ಕಾಂಗ್ರೆಸ್ ತೆಗೆದುಕೊಂಡರು. ಈ ಸಾರಿ ಅವರು ಆಸ್ಪತ್ರೆ ಅವಾಗ ಸೆಕ್ಟರ್ ನಿಲುವೇನಿದೆ ಸರ್ ಕಾಂಗ್ರೆಸ್? ನೋಡಿ, ನಾವು ಒಂದು ಹೇಳ್ತೀನಿ, ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಯಾರನ್ನ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರ ಪರವಾಗಿ ಜಗದೀಶ್ ಶೆಟ್ಟರ್ ಕ್ಯಾಂಪೇನ್ ಮಾಡ್ತಾರೆ.